ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ಈ ವ್ಲಾಗನ್ನು ನಾನು ಎಲ್ಲಿ ಸ್ಟಾಪ್ ಮಾಡಿದ್ದೆ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಲಾಸ್ಟ್ ಟೈಮ್ ಈ ವಿಡಿಯೋ ನಾನು ಶೂಟ್ ಮಾಡಿದಾಗ ಹೇಳಿದ್ದೆ ಅಲ್ವಾ, ಹುಷಾರಿರಲಿಲ್ಲ ಅಂತ ಎಲ್ಲ ಹೇಳಿ. ಅದಾದ ನಂತರ ಡೇಲನಿಗೆ ತುಂಬ ಹುಷಾರಿರಲಿಲ್ಲ ಆಯಿತಾ. 1 ವೀಕ್ ಅವನು ಆಲ್ಮೋಸ್ಟ್ ಮಲಗಿಯೇ ಕಳೆದಂಥದ್ದು. ಅಂದರೆ ಅಷ್ಟು ಜ್ವರ ಇರ್ತಿತ್ತು ಅವನಿಗೆ. ಪೀಕ್ ಜ್ವರ 4 ಗಂಟೆಗೊಮ್ಮೆ ರಿಪೀಟ್ ಆಗ್ತಾ ಇತ್ತು. ವೈರಲ್ ಫೀವರ್ ಸ್ಟಾರ್ಟ್ ಆದಂಥದ್ದು ಫಸ್ಟ್ ಬೇಬಿಗೆ. ನೆಕ್ಸ್ಟ್ ನನಗೆ ಒಂದು ದಿನ ಬಂದಿತ್ತು, ಆನಂತರ ಇವನಿಗೆ ಶುರುವಾದಂಥದ್ದು. ಇದು ಅದಕ್ಕಿಂತ ಮುಂಚೆ ಶೂಟ್ ಮಾಡಿದಂತಹ ವಿಡಿಯೋ ಆಯಿತಾ. ಅದೆಲ್ಲ ಶುರುವಾಗಲಿಕ್ಕೆ ಮುಂಚೆ 1-2 ದಿನದಲ್ಲಿ ಶೂಟ್ ಮಾಡಿದ್ದು. ಅತ್ತೆ ಮೀನನ್ನು ತಗೊಳ್ಳಿಕ್ಕೆ ಅಂತ ಹೇಳಿ ಟೆಂಪೋ ಹತ್ರ ಹೋಗಿದ್ರು. ಹಾಗೆ ಮೀನಿದು ಟೆಂಪೋ ಬರುವಾಗ ನಮ್ಮನ್ನು ಕೈ ಹಿಡಿದು ಅವನೇ ಕರ್ಕೊಂಡು ಹೋಗ್ತಾನೆ. ದುಡ್ಡು ಕೊಡದಿದ್ದರೂ ಪರವಾಗಿಲ್ಲ, ಮೀನು ತಗೊಳ್ಳಿ ಅಂತ ಹೇಳಿ ಇಳ್ಕೊಂಡು ಹೋಗ್ತಾನೆ. ಹಾಗೆ ಅವರು ಇವನಿಗೆ ಒಂದು ಮೀನನ್ನು ಹೀಗೇ ಕೊಡ್ತಾರೆ. ಚಿಕ್ಕದು, ಅಂದರೆ ಒಂದು ದೊಡ್ಡ ಮೀನಿನ ಬಾಯಲ್ಲೆಲ್ಲ ಸಿಕ್ಕಾಕೊಂಡಿರ್ತದಲ್ಲ ಮೀನು, ಅಂಥದ್ದನ್ನು ಕೊಡ್ತಾರೆ. ಎಟ್ಟಿ ಎಲ್ಲ ಕೊಟ್ಟರೆ ಅವನು ತಗೊಳ್ಳೋದಿಲ್ಲ ಆಯಿತಾ. ಅದು ಹುಳದ ರೀತಿಯಲ್ಲೆಲ್ಲ ನೋಡಲಿಕ್ಕೆ, ಅದು ಅವನಿಗೆ ಇಂಟ್ರೆಸ್ಟ್ ಇಲ್ಲ. ಫಿಶ್ಶಿದು ಶೇಪಲ್ಲಿರುವ ಫಿಶ್ ಕೊಟ್ಟರೆ ತಗೊಳ್ತಾನೆ. ಹಾಗೆ ಅದನ್ನು ತಗೊಂಡು ಬಂದು ಟೆಂಪೋದಲ್ಲಿ ಅವರು ಹೇಗೆ ಮಾರ್ತಾರೆ ನೋಡಿ, ಅದೇ ರೀತಿಯಲ್ಲಿ ಮಾರುವಂಥದ್ದು. ಅವನು ಸ್ವಲ್ಪ ಮುಂದೆ ಹೋಗುವಂಥದ್ದು, ನಿಲ್ಲಿಸಿ ನೋಡುವಂಥದ್ದು, ಪುನಃ ಸ್ವಲ್ಪ ಮುಂದೆ ಹೋಗುವಂಥದ್ದು, ನಿಲ್ಲಿಸಿ ನೋಡುವಂಥದ್ದು, ಎಲ್ಲರಿಗೆ ತೋರಿಸುವಂಥದ್ದು. ನಮ್ಮ ಹೌಸ್ ಹೆಲ್ಪ್ ಗುಡಿಸ್ತಾ ಇದ್ರು, ಸೊ ಅವರಿಗೆ ಸಹ ಹೇಳುದವನು ಫಿಶ್ ತಗೊಂಡಿದ್ದೇನೆ ಅಂತ ಹೇಳಿ. ತುಂಬ ಇಂಟ್ರೆಸ್ಟ್ ಅವನಿಗೆ ಈ ರೀತಿ ಮೀನೆಲ್ಲ ನೋಡಲಿಕ್ಕೆ. ಇದು ನಾನು ಸ್ವಲ್ಪ ದಿನದ ನಂತರ, ಅಂದರೆ ಇದು ನಾವೊಂದು 2 ಸಲ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಆ ನಂತರ ತೆಗೆದಂಥ ವಿಡಿಯೋ ಇದು. 1 ವೀಕ್ ಹತ್ರ ಆಗ್ತಾ ಬಂದಿತ್ತು. ಮಧ್ಯದಲ್ಲಿ ನಾನು ಏನೂ ಶೂಟ್ ಮಾಡಲಿಲ್ಲ. ತುಂಬ ಸಲ ನಾವು ಡಾಕ್ಟ್ರ್ ಹತ್ರ ಬಿಸಿ ರೋಡಿಗೆ ಹೋಗೋದು ಬರೋದು. ಅದು ಅಲ್ಲದೆ ಅದರ ಮೇಲಿಂದ ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲ ಆ ಟೈಮ್ನಲ್ಲಿ. ಹಾಗಾಗಿ ಗಾಡಿಯನ್ನು ಬಾಡಿಗೆಗೆ ಮಾಡಿ ಹೋಗಿ ಅವನನ್ನು ತೋರಿಸಿ ಕರ್ಕೊಂಡು ಬಂದಿದ್ವಿ. ಇದು 1 ವೀಕ್ನ ನಂತರ ಮಲಗಿನೇ ಕಾಲ ಕಳೀತಾ ಇದ್ದ ಆಯಿತಾ. ಅವನು ನನಗೆ ಯಾವಾಗೊಮ್ಮೆ ಹುಷಾರಾಗಿ ಬರ್ತಾನೆ ಅಂತ ಕಾಯ್ತಾ ಇದ್ದೆ. ಹಾಗೆಯೇ ನಮಗೆ ಮಂಡೇ ಅಡ್ಮಿಟ್ ಮಾಡಲಿಕ್ಕೆ ಹೇಳಿದರು. ಬಟ್ ನಾನು ಒಂದು ದಿನ ಟೈಮ್ ಕೇಳಿ ನಾವು ಮಂಡೇ, ಅವನಿಗೆ ಜ್ವರ ಬಂದಿರಲಿಲ್ಲ ಬೆಳಿಗ್ಗೆಯಿಂದ. ಸಂಡೇವರೆಗೆ ಜ್ವರ ಇತ್ತು, ಸಂಡೇ ಈವ್ನಿಂಗ್ ತನಕ. ಇದು ಮಂಡೇ ದಿನ. ಮಂಡೇ ಸ್ವಲ್ಪ ಹುಷಾರಾಗಿದ್ದ ಅವನು. ಹಾಗೆ ಮಂಡೇ ನಾವು ಇಲ್ಲಿ ಬೆಳ್ತಂಗಡಿಗೆ ಹೋಗಿ ಅವನ ಬ್ಲಡ್ ಟೆಸ್ಟನ್ನು ಪುನಃ ಒಮ್ಮೆ ರಿಪೀಟ್ ಮಾಡಿಸುವ ಅಂತ ಹೇಳಿ ಬಂದು ಟೆಸ್ಟ್ ಮಾಡಿದಾಗ ಆ ಟೆಸ್ಟಲ್ಲಿ ಅವನ ಪ್ಲೇಟ್ಲೆಟ್ಸ್ ಯಾವುದೆಲ್ಲ ಕಡಿಮೆ ಆಗಿತ್ತು. ನನಗೆ ಡೌಟ್ ಇತ್ತು ಟೈಫಾಯ್ಡ್ ಇರ್ಬೋದು ಅಂತ. ಯಾಕೆಂದರೆ ಹೇಳಿದರೆ ಅವನು ನಿಂತ ನೀರಲ್ಲಿ ಎಲ್ಲ ನಿಂತ ನೀರು ಕುಡಿಯುವಂಥದ್ದು, ಗಲೀಜು ನೀರು, ಮಣ್ಣನ್ನು ಕಲಸಿ ಅದರ ನೀರು ಕುಡಿಯುವಂಥದ್ದು, ಕೆಸರು ಕುಡಿಯುವಂಥದ್ದು, ಇಂಥದ್ದೆಲ್ಲ ಮಾಡ್ತಾನೆ. ಹಾಗಾಗಿ ನನಗೆ ಡೌಟ್ ಆಯಿತು ಟೈಫಾಯ್ಡ್ ಇರ್ಬೋದು. ಯಾಕೆಂದರೆ ಹೈ ಗ್ರೇಡ್ ಫೀವರ್ ಬರ್ತಾಯಿತ್ತು ಎವ್ರಿ 4 ಅವರ್ಸಿಗೆ. ಹಾಗಾಗಿ ಅದಿರ್ಬೋದು ಅಂತ ಹೇಳಿ ಅಂದ್ಕೊಂಡು ನಾನು, ಅಂದರೆ ನಾವೇ ವಾಲಂಟ್ರಿಯಾಗಿ CBC ಮತ್ತು CBC ಅಂದರೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತಾರಲ್ಲ, ಅದು CBC, ಯೂರಿನ್ ಅನಾಲಿಸಿಸ್, ಮತ್ತು ಈ ಸಲ ಮಾಡಿಸಿದಾಗ ನಾನು ಫಸ್ಟಿಗೆ ಮಾಡಿಸಿದಾಗ ಮಾತ್ರ ಯೂರಿನ್ ಇದು ಮಾಡಿಸಿದ್ದು. ಯೂರಿನ್ ನಾರ್ಮಲ್ ಇತ್ತು. ಹಾಗಾಗಿ ಈ ಸಲ ಮಾಡಿಸುವಾಗ CBC ಮತ್ತು ಟೈಫಾಯ್ಡನ್ನು ಮಾಡಿಸಿದ್ದೆ. ಎಲ್ಲ ನಾರ್ಮಲ್ ಆಗಿ ಬಂದಿತ್ತಾಯ್ತು, ಏನು ತೊಂದರೆ ಇರಲಿಲ್ಲ. ಇಲ್ಲಿ ನಾನು ನಿಮಗೆ ಅಗಾರು ರೀಜೆನ್ಸಿ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಒಂದೇ ಹೊತ್ತಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ 2-3 ಡಿಶಸನ್ನು ನಿಮಗೆ ಕುಕ್ ಮಾಡ್ಕೊಳ್ಬೋದು. ನಾನಿವತ್ತು ಇದರಲ್ಲಿ ಎಗ್ಗನ್ನು ಬಾಯ್ಲ್ ಮಾಡಲಿಕ್ಕಿದ್ದೇನೆ. ಸಿಂಪಲ್ ಆಯಿತಾ. ಇದಕ್ಕೆ ನಾನಿಲ್ಲಿ ನೀರನ್ನು ಹಾಕಿ ಕೊಟ್ಟಿದ್ದೇನೆ. ಹಾಗೂ ಇಲ್ಲಿ ಸ್ವಿಚ್ಚನ್ನು ಆನ್ ಮಾಡಿ ನಾಬನ್ನು ಟರ್ನ್ ಮಾಡಿದ್ದೇನೆ. ಈಗ ಇದು ಹೀಟ್ ಆಗ್ತಾ ಇದೆ. ಆಲ್ರೆಡಿ ಬಬಲ್ಸ್ ಬರೋದನ್ನು ನೀವು ನೋಡ್ಬೋದು. ನನಗೆ ಸ್ವಲ್ಪ ಹೊತ್ತಿನ ನಂತರ ಇದರಲ್ಲಿ ಒಂದು ಚಿಕ್ಕ ಕೇಕ್ ಕೂಡ ಬೇಕ್ ಮಾಡಲಿಕ್ಕಿದೆ. ಹಾಗಾಗಿ ನಾನು ಸ್ಟೇನ್ಲೆಸ್ ಸ್ಟೀಲ್ ಸ್ಟ್ಯಾಂಡನ್ನು ಕೊಟ್ಟಿದ್ದೇನೆ. ಇದೆಲ್ಲ ಅಟ್ಯಾಚ್ಮೆಂಟ್ಸ್ ಕೂಡ ಇದರಲ್ಲೇ ಬರ್ತದೆ ಆಯಿತಾ. ಇದರಲ್ಲಿ ನಾನು ಎಗ್ಗನ್ನು ಇವಾಗ ಇಟ್ಟು ಕೊಟ್ಟಿದ್ದೇನೆ. ಜಸ್ಟ್ ಮುಚ್ಚಿಟ್ರೆ ಆಯಿತು. ಕ್ವಿಕ್ಕಾಗಿ ನಿಮಗೆ ಇದರಲ್ಲಿ ಸ್ಟೀಮ್ ಆಗಿ ಸಿಗ್ತದೆ. ಹಾಗೂ ಎಗ್ಗನ್ನು ನೀವು ಕೆಳಗಡೆ ಇಟ್ಟು ಸ್ಟೀಮ್ ಮಾಡ್ತಾ ಇದ್ರೆ ಆದರೆ ಮೇಲ್ಗಡೆ ಇನ್ನೊಂದು 0.92 ಲೀಟರ್ ಇದು ಕೆಪಾಸಿಟಿ ಇರುವಂತಹ ಒಂದು ಸ್ಟೇನ್ಲೆಸ್ ಸ್ಟೀಲ್ ಇದು ಸ್ಟೀಮರನ್ನು ಕೂಡ ಕೊಟ್ಟಿದ್ದಾರೆ. ಹಾಗೂ ಇದೆಲ್ಲದು ಕೂಡ ಫುಡ್ ಗ್ರೇಡ್ ಇದು ಮೆಟೀರಿಯಲ್ ಆಗಿರೋದ್ರಿಂದ ನಿಮಗೆ ಏನು ಕೂಡ ಟೆನ್ಷನ್ ಇರೋದಿಲ್ಲ. ನೀವು ನೋಡ್ಬೋದು ಎಷ್ಟು ಕ್ವಿಕ್ಕಾಗಿ ಎಷ್ಟು ಚೆನ್ನಾಗಿ ಎಗ್ಸ್ ಕೂಡ ಬಾಯ್ಲ್ ಆಗಿದೆ ಅಂತ ಹೇಳಿ. ಇದರಲ್ಲಿ ನಿಮಗೆ ಒಂದೇ ಟೈಪ್ ಇದಲ್ಲ, ಬೇರೆ ಬೇರೆ ಟೈಪ್ ಇದು ಕುಕ್ಕಿಂಗನ್ನು ಮಾಡ್ಬೋದು. ನೀವೇನಾದರೂ ಹಾಸ್ಟೆಲಲ್ಲಿದ್ದೀರಾ ಅಥವಾ PGಯಲ್ಲೆಲ್ಲ ನಿಲ್ತಾ ಇದ್ದೀರಾ ಆದರೆ ಕ್ವಿಕ್ಕಾಗಿ ನಿಮಗೆ ಮೀಲ್ಸನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ತುಂಬ ಒಳ್ಳೆಯದು. ಇದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡಿ ಆಯಿತಾ. ಅಲ್ಲಿಂದ ನಾವು ಸೀದಾ VRLಗೆ ಹೋದ್ವಿ. VRL ಬೆಳ್ತಂಗಡಿ ಇದು ಅವ್ರದ್ದು ಆಫೀಸ್ ಇದೆಯಲ್ಲ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ನಮಗೆ ಒಂದು ಪಾರ್ಸೆಲನ್ನು ಕಲೆಕ್ಟ್ ಮಾಡಲಿಕ್ಕೆ ಆಯಿತಾ. ತುಂಬ ದಿನಗಳ ಹಿಂದೆ ಒಂದು ಪಾರ್ಸೆಲನ್ನು ನಾನು ಆರ್ಡರ್ ಮಾಡಿದ್ದೆ. ಏನು ಅಂತ ಹೇಳಿದರೆ ಇನ್ನೊಂದು ಪ್ರಾಡಕ್ಟನ್ನು ಆ್ಯಡ್ ಆನ್ ಮಾಡಿದ್ದೇನೆ. ನಾನು ಅದನ್ನು ವಾಟ್ಸಪ್ಪಲ್ಲಿ ಎಲ್ಲ ಹಾಕಿದ್ದೇನೆ. ಕೆಲವರು ತಗೊಂಡಿದ್ದಾರೆ ಆಲ್ರೆಡಿ, ಕೆಲವರಿಗೆ ಇನ್ನೂ ಕೂಡ ಗೊತ್ತಿಲ್ಲ. ಅಂದರೆ ಯೂಟ್ಯೂಬಲ್ಲಿ ನಾನೇನು ಕೂಡ ಆ ಪ್ರಾಡಕ್ಟ್ ಬಗ್ಗೆ ಏನು ಹೇಳಲಿಲ್ಲ. ನನಗಂತೂ ಒಂದು ಖುಷಿ ಇತ್ತು. ಏನಂತ ಹೇಳಿದರೆ ಅವನಿಗೆ ಜ್ವರ ಇವತ್ತು ರಿಪೀಟ್ ಆಗಲಿಲ್ಲ. ಇಲ್ಲಾದರೆ ಇವತ್ತು ನಾವು ಹೋಗಿ ಅಡ್ಮಿಟ್ ಮಾಡಬೇಕಿತ್ತು. ಹಾಗಾಗಿ ಇವತ್ತೊಂದು ಜ್ವರ ರಿಪೀಟ್ ಆಗಲಿಲ್ಲ. ಹಾಗೆ ಬ್ಲಡ್ ಟೆಸ್ಟ್ ಇದು ರಿಪೋರ್ಟ್ಸ್ ಎಲ್ಲದೂ ಕೂಡ ಇಂಪ್ರೂವ್ಮೆಂಟ್ ಇತ್ತು ಅಂತ ಹೇಳಿ
ಅದೊಂದು ತುಂಬ ದೊಡ್ಡ ಸಮಾಧಾನ ಆಯಿತಾ. ಅಲ್ಲಿ ನಮಗೆ ಅವತ್ತು ಪಾರ್ಸೆಲ್ ಕಲೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಹಸ್ಬೆಂಡಿದು ಕಂಪನಿದು ಸೀಲ್ ತಗೊಂಡು ಬಂದಿರಲಿಲ್ಲ ಅವರ ಆಫೀಸಿದು. ಸೊ ಸೀಲ್ ಇಲ್ಲದೆ ಅವರಿಗೆ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಸೀಲ್ ತಗೊಂಡು ಬರ್ತೇನೆ ಅಂತ ಹೇಳಿ ಅವರು ಹಿಂದೆ ಬಂದಿದ್ದರು. ಮತ್ತು ನೆಕ್ಸ್ಟ್ ದಿನ ಹೋಗಿ ಅವರು ತಗೊಂಡ್ರು. ಯಾವ ಪಾರ್ಸೆಲ್ ಏನು ಪ್ರಾಡಕ್ಟ್ ಅಂತ ಹೇಳಿ ನಾನು ತೋರಿಸ್ತೇನೆ. ತುಂಬಾ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್, ಎಸ್ಪೆಷಲಿ ನಮಗೆ ಮದರ್ಸಿಗೆ ಅಥವಾ ವರ್ಕಿಂಗ್ ವುಮೆನಿಗೆ, ಯಾರಿಗಾದರೂ, ಯಾರೆಲ್ಲ ಮೀಲ್ ಪ್ರಿಪ್ರೇಷನ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ಯಾರಿಗೆಲ್ಲ ನಿಮಗೆ ಫ್ರಿಜ್ಜನ್ನು ಆರ್ಗನೈಸ್ ಮಾಡಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ, ಅಥವಾ ನಿಮಗೆ ಜ್ಯುವೆಲ್ರೀಸನ್ನು ಆರ್ಗನೈಸ್ ಮಾಡಿ ಇಡಲಿಕ್ಕಿದ್ರೆ ಜ್ಯುವೆಲ್ರೀಸ್, ವಾಚ್ಗಳು, ಅಥವಾ ನೀವೇನಾದರೂ ಕೆಲಸ ಎಲ್ಲ ಮಾಡ್ತಾ ಇರೋರಾದರೆ ನಿಮಗೆ ಬೇರೆ ಬೇರೆ ಥಿಂಗ್ಸನ್ನು ಅರೇಂಜ್ ಮಾಡಿ ಇಡಲಿಕ್ಕೆ ಆಗುವಂತಹ ಒಂದು ಮಲ್ಟಿಪರ್ಪಸ್ ಬಾಕ್ಸ್ ಆಯಿತಾ. ಮೇಯ್ನಾಗಿ ಇದು ಯೂಸ್ ಮಾಡುವಂಥದ್ದು ಫ್ರಿಜ್ ಸ್ಟೋರೇಜ್ ಕಂಟೈನರ್ ಆಗಿ, ಬಟ್ ಮಲ್ಟಿಪರ್ಪಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಆಲ್ರೆಡಿ ಪ್ರಾಡಕ್ಟನ್ನು ನಾನು ವಾಟ್ಸಪ್ಪಲ್ಲೆಲ್ಲ ಹಾಕಿದೆ, ಅಲ್ಲಿಂದ ಪರ್ಚೇಸ್ ಮಾಡಿದವರು ತುಂಬ ಒಳ್ಳೆ ರಿವ್ಯೂಸನ್ನು ಕೊಟ್ಟಿದ್ದಾರೆ. ನಿಮಗೂ ಕೂಡ ಸೂನ್ ಆರ್ಡ್ರ್ ಮಾಡ್ಬೋದಾಯ್ತಾ. ಆಲ್ರೆಡಿ ನಾನು ನನ್ನ ವಾಟ್ಸಪ್ ನಂಬರ್ ಇದೆ ಅಲ್ವಾ, ಯೂಶ್ವಲಿ ನೀವು ಆರ್ಡ್ರ್ ಮಾಡುವಂತಹ ಆನ್ಲೈನ್ ಸ್ಟೋರಿದು ವಾಟ್ಸಪ್ ನಂಬರ್, ಅದಕ್ಕೆ ವಾಟ್ಸಪ್ ಮಾಡಿದರೆ ಆಯ್ತಾಯ್ತಾ. 200 ರೂಪೀಸ್ ಅಷ್ಟೇ. ತುಂಬ ಸರ್ಚ್ ಮಾಡಿ ಒಳ್ಳೆ ಕ್ವಾಲಿಟಿದು ನಾನು ತರಿಸಿರುವಂಥದ್ದು, ಒಳ್ಳೆ ಗ್ರೇಡ್ ಇದು ಪ್ಲಾಸ್ಟಿಕ್ ಇದಾಯ್ತಾ. ಹಾಗಾಗಿ ಧೈರ್ಯವಾಗಿ ನಿಮಗೆ ಯೂಸ್ ಮಾಡ್ಬೋದು, ಹಾಗೂ ತುಂಬ ಟೈಮ್ ತನಕ ಬರ್ತದೆ. ಫ್ರಿಜ್, ಫ್ರೀಝರ್ ಎಲ್ಲದರಲ್ಲಿ ಕೂಡ ಇಡ್ಬೋದು. ಖಾಲಿ ಪ್ರಾಡಕ್ಟ್ ಬಗ್ಗೆ ಹೇಳಿದರೆ ಸಾಕಾಗೋದಿಲ್ಲ, ಅದನ್ನು ತೋರಿಸಬೇಕಲ್ವ. ಸೊ ನಾನೀಗ ತೋರಿಸ್ತೇನೆ ನೋಡಿ. ಇವತ್ತು ಆ್ಯಕ್ಚುಲಿ ಶೂಟ್ ಮಾಡಿದಂತಹ ವಿಡಿಯೋ. ಇಲ್ಲಿ ನಾನು ಪಲಾವಿಗೆ ಅಂತ ಹೇಳಿ ಅಕ್ಕಿಯನ್ನು, ಸೋನಾ ಮಸೂರಿ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿದ್ದೇನೆ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸಿಯೋನಿಗೆ ಟಿಫಿನಿಗೆ ಪಲಾವ್ ಕೊಡುವ ಅಂತ ಹೇಳಿ ನಾನು ನೆನ್ನೆನೆ ಈ ಒಂದು ಕಂಟೈನರನ್ನು ಯೂಸ್ ಮಾಡಿ ನೋಡಿ, ಈ ರೀತಿಯಲ್ಲಿ ಫ್ರೆಶ್ ಆಗಿದ್ದಂತಹ ವೆಜಿಟೇಬಲ್ಸನ್ನೆಲ್ಲ ಚಾಪ್ ಮಾಡಿ, ಅಂದರೆ ನನ್ನ ಲೈಫ್, ನನಗೆ ನನ್ನ ಮಾರ್ನಿಂಗ್ಸನ್ನು ಈಸಿ ಮಾಡ್ಕೊಳ್ಳಿಕ್ಕೆ. ನೀವೇನಾದರೂ ವರ್ಕಿಂಗ್ ಮಾಮ್ಸ್ ಅಂದ್ರೇ ವರ್ಕಿಂಗ್, ಅವರಿಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಕೂತ್ಕೊಳ್ಳಿಕ್ಕೆ ಪುರ್ಸೊತ್ತಿರೋದಿಲ್ಲ. ಅಂಥ ಟೈಮ್ನಲ್ಲಿ ಚಿಕ್ಕ ಮಕ್ಕಳೆಲ್ಲ ಇದ್ದಾರಾದರೆ, ಅಥವಾ ನಿಮಗೆ ಆಫೀಸಿಗೆಲ್ಲ ಹೋಗ್ಲಿಕ್ಕಿರುವಂಥವರಾದರೆ ರಾತ್ರಿ ಈ ರೀತಿಯಲ್ಲಿ ವೆಜಿಟೇಬಲ್ಸ್ ನಿಮಗೆ ಯಾವುದು ಬೇಕು ಅದನ್ನು ಕಟ್ ಮಾಡಿ ಎಲ್ಲ ಇಟ್ಕೊಳ್ಬೋದು. ಮೇಲ್ ಪ್ರೆಪ್ಪಿಗೆ ಅಂತ ಹೇಳಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಅದಲ್ಲದೆ ನಿಮಗೆ ಜ್ಯುವೆಲ್ರೀಸ್ ಎಲ್ಲ ಹಾಕಿ ಇಡಲಿಕ್ಕೆ ಬೇಕಾದರೆ ಅದಕ್ಕೆ ಕೂಡ ಯೂಸ್ ಮಾಡ್ಕೊಳ್ಬೋದು. ವಾಚಸ್ ಅಂಥದ್ದೆಲ್ಲ ಇಟ್ಕೊಳ್ಳಿಕ್ಕೆ ಬೇಕಾದರೆ ಅದಕ್ಕೆ ಯೂಸ್ ಮಾಡ್ಬೋದು. ಅಥವಾ ನಿಮಗೇನಾದರೂ ಅಂದರೆ ಬೇರೆ ಯಾವುದೇ ರೀತಿಯ ಯುಟಿಲಿಟೀಸಿಗೆ ನಿಮಗೆ ಯೂಸ್ ಮಾಡ್ಕೊಳ್ಬೋದಾದಂತಹ ಒಂದು ಒಳ್ಳೆ ಕಂಟೈನರ್ ಇದು. PP ಪ್ಲಾಸ್ಟಿಕ್ ಆಯಿತಾ. ಈ ಪ್ಲಾಸ್ಟಿಕ್ನ ವಿಶೇಷತೆ ಏನಂತ ಹೇಳಿದರೆ, ಒಂದು ಸ್ಟಡಿ, ಗಟ್ಟಿ, ಒಳ್ಳೆ, ತುಂಬ ಲಾಂಗ್ ಟೈಮಿಗೆ ಡ್ಯೂರೇಬಲ್ ಆಗಿ ಕ್ವಾಲಿಟಿ ಒಳ್ಳೆಯದಾಗಿ ಬರ್ತದೆ. ಹಾಗೂ ಇದು ಫುಡ್ ಜೊತೆಗೆ ರಿಯಾಕ್ಟ್ ಮಾಡೋದಿಲ್ಲ. ಕೆಲವು ಪ್ಲಾಸ್ಟಿಕ್ಗಳೇನಾಗ್ತದೆ ಅಂತ ಹೇಳಿದರೆ ಫುಡ್ ಜೊತೆಗೆ ರಿಯಾಕ್ಟ್ ಆಗಿ ಆ ಪ್ಲಾಸ್ಟಿಕ್ನ ಅಂಶ ಫುಡ್ಡಿಗೆ ಬಿಡ್ತದೆ. ಬಟ್ ಇದು ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕ್ ಆಗಿರೋದ್ರಿಂದ ಈ ಒಂದು ಪ್ಲಾಸ್ಟಿಕ್ನ ಅಂಶ ಏನಿದೆ ಅದು ಫುಡ್ಡಿಗೆ ರಿಲೀಸ್ ಆಗೋದಿಲ್ಲ. ಹಾಗಾಗಿ ನಿಮ್ಮ ಫುಡ್ ಸೇಫ್ ಆಗಿರ್ತದೆ ಕನ್ಸ್ಯೂಮ್ ಮಾಡಲಿಕ್ಕೆ. ಹಾಗೆ ಇದು ನಿಮಗೆ ಫ್ರೀಝರಲ್ಲಿ ಇಟ್ಟರು ಅದರ ಲಿಡ್ ಬ್ರೇಕ್ ಆಗುವಂಥದ್ದು, ಇಲ್ಲಾಂದರೆ ಫ್ರೀಝರಲ್ಲಿ ಇಟ್ಟ ಕೂಡಲೇ ಅದರ ಕ್ವಾಲಿಟಿಯೇ ಚೇಂಜ್ ಆದಾಗೆ ಆಗ್ತದೆ, ಡಬ್ಬಿ ಸ್ವಲ್ಪ ಬೆಂಡಾದ ಹಾಗೆ ಆಗುವಂಥದ್ದು. ಇದು ಫ್ಲೆಕ್ಸಿಬಲ್ ಉಂಟು ಆಯಿತಾ, ಫ್ಲೆಕ್ಸಿಬಲ್ ಉಂಟು, ಏರ್ ಟೈಟ್ ಉಂಟು. ಹಾಗೆ 6 ಗ್ರಿಡ್ಸ್ ಇರೋದ್ರಿಂದ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಸ್ಟೋರ್ ಮಾಡ್ಬೋದು. ಫ್ರಿಜ್ಜಲ್ಲಿ, ಫ್ರೀಝರಲ್ಲಿ ಕೂಡ ಸ್ಟೋರ್ ಮಾಡ್ಬೋದು, ಅಥವಾ ಹೊರಗೆ ಏನಾದರೂ ಹಾಕಿರ್ತೀರ ಅದಕ್ಕೆ ಕೂಡ ಯೂಸ್ ಮಾಡ್ಬೋದು. ತುಂಬಾ ಯೂಸ್ಫುಲ್ ಆಗಿರುವಂತಹ ಪ್ರಾಡಕ್ಟ್. ಬಂದು ತುಂಬ ದಿನ ಆಯಿತು, ಬಟ್ ನನಗೆ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಅಂತ ಹೇಳಿ ಮಾತ್ರ ನಾನು ಯೂಟ್ಯೂಬಲ್ಲಿ ಅದನ್ನು ಅನೌನ್ಸ್ ಮಾಡಿರಲಿಲ್ಲ. ಈ ಪ್ರಾಡಕ್ಟ್ ಕೂಡ ಅವೈಲೇಬಲ್ ಇದೆ, ಬೇಕಾದವರು ಇದೇ ವಾಟ್ಸಪ್ ನಂಬರಿಗೆ ಆರ್ಡ್ರ್ ಮಾಡಿದರೆ ಆಯಿತು. ಅಂದರೆ ಮೆಸೇಜ್ ಮಾಡಿದರೆ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಆನಂತರ ನೀವು 200 ರೂಪೀಸ್ ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿದರೆ ಆಯಿತು. ಮತ್ತು ನಿಮ್ಮ ಅಡ್ರೆಸ್ ಕಳಿಸಿಕೊಟ್ಟರೆ ನಿಮ್ಮ ಮನೆಗೇ ತಂದು ಕೊಡ್ತಾರೆ ಆಯಿತಾ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಿಮಗೆ ಇದು ಬೇಕಾದರೆ ಕೆಲವರು ಹೇಳ್ತಾರೆ ನಿಮ್ಮದು ಕಾಸ್ಟ್ ಜಾಸ್ತಿ, ಮೀಶೋದಲ್ಲಿದೆ, ಅಲ್ಲಿದೆ, ಇಲ್ಲಿದೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ನಾವು ಕಾಸ್ಟ್ಲಿ ಅಲ್ಲ. ಕಾಸ್ಟ್ಲಿ ಇದ್ದರೂ ಯಾಕೆ ಇರ್ತದೆ ಅಂತ ಹೇಳಿ ಒಂದು ರೀಸನ್ ಬೇಕಲ್ಲ. ಸುಮ್ಮನೆ ಯಾರಾದರೂ ಡಬಲ್ ಕಾಸ್ಟಿಗೆ ಸೇಲ್ ಮಾಡ್ತಾರಾ? ಹಾಗೆ ಅಂತ ಹೇಳಿ ನಂದು ಕಾಸ್ಟ್ ತುಂಬ ಚೀಪ್ ಇದೆ, ಹಾಗೆ ಕ್ವಾಲಿಟಿ ಕೂಡ ಒಳ್ಳೆದಿದೆ ಆಯಿತಾ. ನಿಮಗೆ ಎಲ್ಲಿ ಕಂಫರ್ಟೇಬಲ್ ಇರ್ತದೆ ಅಲ್ಲಿಂದ ಆರ್ಡ್ರ್ ಮಾಡ್ಕೊಳ್ಳಿ. ನಿಮಗೆ ಕಡಿಮೆ ಕ್ವಾಲಿಟಿದು ಪ್ಲಾಸ್ಟಿಕ್ ಕೂಡ ಅವರು ಕೈಗೆ ಕೊಟ್ಟು ಬಿಡ್ತಾರೆ, ನೀವು ಅದನ್ನು ಇಟ್ಕೊಂಡು ಕೂತ್ಕೊಳ್ಳಿ ಆಯಿತಾ. ನಿಮಗೆ ಒಳ್ಳೆ ಕ್ವಾಲಿಟಿಯ ಸರ್ಟಿಫೈಡ್ ಪ್ಲಾಸ್ಟಿಕ್ ಇದು ಡಬ್ಬಿಗಳು ಬೇಕಾದರೆ ಮಾತ್ರ ನನಗೆ ಕಾಂಟ್ಯಾಕ್ಟ್ ಮಾಡಿ, ಯಾಕೆಂದರೆ ಫುಡ್ ಪ್ಲಾಸ್ಟಿಕ್ ಜೊತೆಗೆ ಮಿಕ್ಸ್ ಆಗಬಾರ್ದು, ಅದಕ್ಕೋಸ್ಕರ ಆಯಿತಾ. ಸೊ ಇದನ್ನು ಆರ್ಡ್ರ್ ಮಾಡಲಿಕ್ಕಿರೋರು ಬೇಗನೆ ಆರ್ಡ್ರ್ ಪ್ಲೇಸ್ ಮಾಡಿ. ಇಲ್ಲಿ ವೆಡ್ಡಿಂಗ್ ಕೇಕ್ ಇದು, ಅವತ್ತು ಅಲ್ಲಿಂದ ಬಂದ ಕೂಡಲೇ ಸಂಜೆ ನಮಗೆ ವೆಡ್ಡಿಂಗ್ ಇತ್ತು. ಈ ವೆಡ್ಡಿಂಗ್ ಏನಿದ್ರು ನಮಗೆ ಅಟೆಂಡ್ ಮಾಡಲೇಬೇಕಿದೆ, ಯಾಕೆಂದರೆ ನಮ್ಮ ಸಿಯೋನ್ ಪೇಜ್ ಬಾಯ್ ಇದ್ದ. ಸಿಯೋನನ್ನು ಮನೆಯಲ್ಲಿ ಬಿಟ್ಟು ನಾವು ಹೋದಂಥದ್ದು. ಹೋಗುವಾಗ ಕರ್ಕೊಂಡು ಹೋಗಿರಲಿಲ್ಲ ಬೆಳ್ತಂಗಡಿಗೆ. ಇವರೇ ನಮ್ಮ ಬ್ರೈಡಲ್ ಅವೆಸ್ಟ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ನೋಡಿ ಗೌನಲ್ಲಿ. ಸೊ ಇವರು ಮದುವೆಯಾಗಿ ಹೋಗ್ತಾ ಇರುವಂಥದ್ದು ನನ್ನ ತಾಯಿ ಮನೆ ಇದೆ ಅಲ್ವಾ, ಸೊ ಆ ಊರಿಗೆ ಹೋಗ್ತಾ ಇರುವಂಥದ್ದು, ನಮ್ಮ ಪ್ಯಾರಿಶ್ನ ಹುಡುಗ ಇವರಿಗೆ. ಸೊ ಅಲ್ಲಿಗೆ ಹೋಗುವವರು. ಈಗ ಮದುವೆ ಅಂದರೆ ಚರ್ಚಲ್ಲಿ ನಪ್ಷಲ್ಸ್ ಎಲ್ಲ ಆಗಿತ್ತು, ಅಂದರೆ ಪ್ರಾಮಿಸ್ ಮಾಡುವಂಥದ್ದು, ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಗಿದೆ ಆಲ್ರೆಡಿ. ಇನ್ನು ಕರಿಯಮಣಿ ಹಾಕ್ತೇವಲ್ಲ ಅದು. ಇವರ ಫ್ಯಾಮಿಲಿ ನಿಮಗೆ ಗೊತ್ತಿರ್ಬೋದು, ಎಲ್ರಿಗೆ ಗೊತ್ತು. ಸೊ ಅವರು ಕೂಡ, ಅವರ ಮಗ ಇನ್ನೊಬ್ಬ ಪೇಜ್ ಬಾಯ್ ಆಗಿ ನಿಂತಿದ್ದ. ಸೊ ಫ್ಲವರ್ ಗರ್ಲ್ಸ್ ನೋಡಿ ಇಲ್ಲಿ ಮುಂದೆ ಇದ್ದಾರೆ.
ಸಿಯೋನಿಗೆ ಈ ಟೈಮ್ನಲ್ಲಿ ಜೋರು ಹಸಿವಾಗ್ತಾ ಇತ್ತು ಅಂತ ಹೇಳಿ ಕೂಗ್ತಾ ಇದ್ದ ಹಾಗೆ ಹಸ್ಬೆಂಡ್ ಹೋಗಿ ಅವನಿಗೆ ಫಸ್ಟ್ ಆಫ್ ಆಲ್ ಮನಸ್ಸಿರಲಿಲ್ಲ ನಿಂತ್ಕೊಳ್ಳಿಕ್ಕೆ. ನಾನು ಟಾಯ್ಸ್ ತೆಗೆದುಕೊಡ್ತೇನೆ ಅಂತ ಹೇಳಿದ್ದಕ್ಕೆ ಅವನು ತುಂಬ ದಿನದಿಂದ ಹೇಳಿ ಪ್ರಿಪೇರ್ ಮಾಡ್ತಾ ಇದ್ದೆ. ಹಾಗಾಗಿ ಟಾಯ್ಸ್ ತೆಗೆದು ಕೊಡ್ತೇನೆ ಅಂತ ಹೇಳಿದ್ದಕ್ಕೆ ಬಂದಿದ್ದಾನೆ. ಡೇಲನ್ನು ನಾನು ನನ್ನ ನೇಬರ್ ಮನೆಯಲ್ಲಿ ಬಿಟ್ಟು ಹೋದಂಥದ್ದು. ಅವನಿಗೆ ಜ್ವರ ಇರಲಿಲ್ಲ, ಹುಷಾರಿದ್ದ, ಓಕೆ ಇದ್ದ. ಮತ್ತು ಅವರ ಮನೆಯಲ್ಲಿ ಆದರೂ ನಿಲ್ತಾನೆ, ಅತ್ತೆ ಮಾವನಿಗೆ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಬಿಟ್ಟು ನಾನು ವೆಡ್ಡಿಂಗಿಗೆ ಹೋದಂಥದ್ದು. ನಾವು ರೋಸಿಗೆ ಎಂತಕ್ಕೆ ಕೂಡ ಹೋಗಲಿಲ್ಲ ಆಯಿತಾ, ಯಾಕೆಂದರೆ ಮಕ್ಕಳಿಗೆ ಹುಷಾರಿರಲಿಲ್ಲಲ್ಲ, ಹಾಗಾಗಿ ನಮಗೆ ರೋಸಿಗೆಲ್ಲ ಹೋಗ್ಲಿಕ್ಕಾಗಲಿಲ್ಲ. ಇದು ನಮಗೆ ಅಟೆಂಡ್ ಮಾಡಲೇಬೇಕಾದಂತಹ ಕೆಲವೊಂದು ವೆಡ್ಡಿಂಗ್ಸ್ ಇರ್ತದಲ್ಲ, ಅಂಥ ವೆಡ್ಡಿಂಗ್ಸಲ್ಲಿ ಒಂದು ಆಯಿತಾ ಇದು. ಹಾಗೆ ನಾನು, ಬೇಬಿ, ಹಸ್ಬೆಂಡ್ ಮತ್ತು ಸಿಯೋನ್, ನಾವು 4 ಮಂದಿ ಹೋಗಿದ್ವಿ. ಹಾಗೆ ನಾನು ಅಂದರೆ ಡೇಲನಿಗೆ ನನ್ನ ತಲೆಯಲ್ಲಿ ನಾನಂದರೆ ಡೇಲನಿಗೆ ಹುಷಾರಿಲ್ಲಲ್ಲ, ಹೇಗಿದ್ರು ವೆಡ್ಡಿಂಗಿಗೆ ಕೂಡ ನನಗೆ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ ಅಂತಾನೆ ತಲೆಯಲ್ಲಿ. ಹಾಗಾಗಿ ನಾನು ಒಂದೇ ಒಂದು ಬಟ್ಟೆ ಸಹಿತ ತೆಗೆದು ಇಟ್ಟಿರಲಿಲ್ಲ ಆಯಿತಾ. ಹಾಗೆ ಮತ್ತು ಲಾಸ್ಟಿಗೆ ಡೇಲನಿಗೆ ಅವನ ನಾಮಕರಣದ ದಿನ ಹಾಕಿದ್ದೆ ಅಲ್ಲ, ಅದೇ ಸಾರಿಯನ್ನು ತೆಗೆದು ಉಡಲಿಕ್ಕೆ ಆಗ್ತದ ಅಂತ ಹೇಳಿ ನೋಡುವಾಗ, ನಾನು ಯಾವತ್ತೂ ಕೂಡ ಪ್ಲೀಟಿಂಗ್ ಮಾಡಿ ಇಡುವಂಥದ್ದು ಸಾರಿಗಳನ್ನು ಎಲ್ಲಿಯಾದರೂ ಹೋಗಲಿಕ್ಕೆಲ್ಲ ಇದ್ದರೆ. ಆದರೆ ಇವತ್ತಿನ ದಿನ ಪ್ಲೀಟಿಂಗ್ಸ್ ಬಿಟ್ಟು ನನಗೆ ತಲೆಯಲ್ಲೇ ಇರಲಿಲ್ಲ ನಾನು ವೆಡ್ಡಿಂಗಿಗೆ ಅಟೆಂಡ್ ಮಾಡ್ತೇನೆ ಅಂತ ಹೇಳಿ. ಹಾಗಾಗಿ ವೆಡ್ಡಿಂಗಿಗೆ ಹೋಗಲಿಕ್ಕೆ ಒಂದು ಅರ್ಧ ಗಂಟೆ 3/4 ಗಂಟೆ ಮುಂಚೆ ನಾನು ಅದನ್ನು ತೆಗೆದು ಪ್ಲೀಟ್ಸ್ ತೆಗಿಲಿಕ್ಕೆ ಅಂತ ಕೂತದ್ದು. ಪರ್ಫೆಕ್ಟಾಗಿ ಬಂತಾಯಿತು, ಎಲ್ಲ ದೇವರ ಪ್ಲ್ಯಾನ್ ರೀತಿಯಲ್ಲಿ. ಹಾಗೆ ಅದನ್ನೇ ಉಟ್ಕೊಂಡು ಹೋದಂಥದ್ದು. ಇಲ್ಲಿ ಈಗ ಎಂಟ್ರಿ ಎಲ್ಲ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಚಿಕ್ಕ ಮಕ್ಕಳದ್ದು ಎಂಟ್ರಿ ಆಯಿತು, ಇನ್ನು ಬ್ರೈಡ್ಸ್ ಮೇಡ್, ಬೆಸ್ಟ್ ಮ್ಯಾನ್ ಇದೆಲ್ಲ ಎಂಟ್ರಿ ಆಯಿತು. ಈಗ ನೆಕ್ಸ್ಟ್ ಬರುವಂಥದ್ದು ನಮ್ಮ ಕಪಲ್ಸ್ ಆಯಿತಾ. ವೆಡ್ಡಿಂಗ್ ಅಂದರೆ ಅಂತ ಹೇಳ್ತಾರೆ, ಅಂದರೆ ಅವರ ಒಂದು ಎಂಟ್ರಿ, ನ್ಯೂಲಿ ವೆಡ್ಸಿದು ಎಂಟ್ರಿ ಆಗುವಂಥದ್ದಾಯಿತಾ. ಹಾಗೆ MC ಕೂಡ ಚೆನ್ನಾಗಿ ಹೋಸ್ಟ್ ಮಾಡಿ ಎಲ್ಲ ಹೇಳ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಸಿಯೋನಿಗೆ ನಾನು ಹೇಳಿದೆ, ಏನೇ ಆಗಲಿ ನಗಾಡಬೇಕು ಅಂತ ಹೇಳಿ. ಎಷ್ಟೇ ನಿನಗೆ ಅಂದರೆ ಅನ್ಕಂಫರ್ಟೇಬಲ್ ಅಂತ ಹೇಳಿ ಫೀಲ್ ಆಗ್ತಾ ಇದ್ರು ಕೂಡ ನಗಾಡ್ತಾ ಇರು, ಯಾಕೆಂತ ಹೇಳಿದರೆ ಒಬ್ಬರ ಬೆಸ್ಟ್ ಡೇ ಅಲ್ವಾ. ಹಾಗಾಗಿ ನಿನಗೆ ಬೇಕಾದರೆ ಟಾಯ್ ತೆಗೆದು ಕೊಡ್ತೇನೆ ಅಂತ ಹೇಳಿ. ಸೊ ಹಾಗೆ ಇವಾಗ ಬ್ರೈಡ್ ಮತ್ತು ಗ್ರೂಮಿದು ಎಂಟ್ರಿ ಆಗ್ತಾ ಇದೆ. ನಾವು ಹೇಳಬೇಕಂದ್ರೆ ಇದು ಲಾಂಗ್ ವೆಯ್ಟೆಡ್ ಆಗಿರುವಂತಹ ಒಂದು ವೆಡ್ಡಿಂಗ್ ಆಯಿತಾ. ತುಂಬ ಟೈಮಿಂದ ಕಾಯ್ತಾ ಇದ್ದಂತಹ ಒಂದು ವೆಡ್ಡಿಂಗ್. 18th ಮೇಗೆ ಆದಂಥದ್ದು ಈ ವೆಡ್ಡಿಂಗ್. ನಾನು ಪೋಸ್ಟ್ ಮಾಡ್ತಾ ಇರುವಂಥದ್ದು ಲೇಟ್ 20th ಮೇಗೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಂಥದ್ದು. ಮತ್ತು ಈ ದಿನ ನಾನು ಮತ್ತು ಹಸ್ಬೆಂಡ್ ಕೂಡ ಡ್ಯಾನ್ಸಿಗೆ ಹೋಗಿದ್ವಿ ಆಯಿತಾ. ಅಂದರೆ ಕರೀತಾರಲ್ವ ಕಪಲ್ ಎಲ್ಲರೂ ಬನ್ನಿ ಅಂತ ಕಪಲ್ಸಿಗೆ. ಹಾಗೆ ನಾನು ಮತ್ತು ಹಸ್ಬೆಂಡ್ ಕೂಡ ಹೋಗಿದ್ವಿ. ನಮ್ಮ ಮಗುವನ್ನು ಸಿಯೋನ್ ಏನಿದ್ರು ಆಬ್ವಿಯಸ್ಲಿ ದೊಡ್ಡವನಿದ್ದಾನೆ, ಅವನಷ್ಟಕ್ಕೆ ಅವ್ನು ಮ್ಯಾನೇಜ್ ಮಾಡ್ಕೊಳ್ತಾನೆ. ಮಗುವನ್ನು ಅತ್ತಿಗೆ ಹಿಡ್ಕೊಂಡಿದ್ರು, ಹಾಗಾಗಿ ನಾನು ಮತ್ತು ಹಸ್ಬೆಂಡು ಹೋಗಿದ್ವಿ. ನಮ್ಮ ಒಂದು ಮೊಮೆಂಟ್ ಅಂತ ಹೇಳಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಯಿತು. ಇಲ್ಲಾದರೆ ಮನೆಯಲ್ಲೆಲ್ಲ ಯಾರಲ್ವ ಈಗೆಲ್ಲ ಡ್ಯಾನ್ಸ್ ಮಾಡ್ತಾರೆ. ಅಪರೂಪ ಏನಾದರೂ ಫಂಕ್ಷನ್ ಇದ್ದರೆ, ಅದು ನಮ್ಮ ಕ್ಲೋಸ್ ಇರೋರ ಫಂಕ್ಷನ್ ಇದ್ದರೆ ಮಾತ್ರ ನಮಗೆ ಅಂಥ ಚಾನ್ಸ್ ಸಿಗುವಂಥದ್ದು. ಸೊ ಇವಾಗ ಎಂಟ್ರಿ ಎಲ್ಲ ಆಗಿದೆ. ನೆಕ್ಸ್ಟ್ ಇನ್ನು ಕೇಕ್ ಕಟ್ಟಿಂಗ್ ಇರುವಂಥದ್ದು. ಕೇಕ್ ಕೂಡ ನನಗೆ ಇದ್ದದ್ರಿಂದ ನಾವೊಂದು 5:30 ಆಗುವಾಗ ಚರ್ಚಿಗೆ ತಲುಪಿದ್ವಿ. ನಾನು ಸಾರಿಗೆ ಎಲ್ಲ ಕಡೆ ಪಿನ್ ಮಾಡಿ ಹೋಗೋಳಲ್ಲ, ಅಷ್ಟೊಂದು ಪಿನ್ನೆಲ್ಲ ಹಾಕೋದಿಲ್ಲ. ಬಟ್ ಇವತ್ತಿನ ದಿನ ನಾನು ಬೇಗ ಎಲ್ಲ ಕಡೆ ಪಿನ್ ಮಾಡಿ ಪರ್ಫೆಕ್ಟಾಗಿ ನಿಲ್ಲುವ ಹಾಗೆ ಮಾಡ್ಕೊಂಡಿದ್ದೆ. ಯಾಕೆಂದರೆ ನನಗೆ ಗೊತ್ತು ಲಾಂಗ್ ಡೇ ಅಂತ ಹೇಳಿ ಗೊತ್ತಿತ್ತು. ಹಾಗಾಗಿ ಕೇಕಲ್ಲಿ ಫಾಂಡೆಂಟ್ ಡೆಕೋರೇಷನ್ ಇತ್ತು ಫ್ರಂಟಲ್ಲಿ. ಆ್ಯಕ್ಚುಲಿ ಅದು ಕೈ ಹಿಡಿದು ನಿಂತ ಹಾಗೆ, ಹುಡುಗ ಹುಡುಗಿ ಕೈ ಹಿಡಿದು ನಿಂತ ಹಾಗೆ. ಬಟ್ ಅದು ಈ ಲೈಟ್ ಉಂಟಲ್ಲ, ಇವತ್ತು ಫೋಕಸ್ ಲೈಟೆಲ್ಲ ಇರ್ತದೆ ಅಲ್ವಾ, ಆ ಲೈಟಿದು ಹೀಟಿಗೆ ಫಾಂಡೆಂಟ್ ಮೆಲ್ಟ್ ಆಗಿ ಕೇಕ್ ಏನೂ ಆಗಲಿಲ್ಲ. ಬ್ರೈಡಿಗೆ ಒಂದು ಆಸೆ ಇತ್ತು ಈ ರೀತಿ ಕೇಕ್ ಬೇಕು ಅಂತ ಹೇಳಿ. ಅವರು ಕೆಲವೊಂದು ಐಟಮ್ಸನ್ನು ಅವ್ರು ತಂದಿದ್ರು, ಕೆಲವೊಂದು ಐಟಮ್ಸನ್ನು ನಾನು ತಗೊಂಡು ಹೋಗಿದ್ದೆ. ಹಾಗಾಗಿ ವೆನ್ಯೂರಲ್ಲಿ ಇಟ್ಟು ಕೇಕನ್ನು ಅಲ್ಲಿಯೇ ಸೆಟ್ ಮಾಡಿದಂಥದ್ದು ನಾನು. ಸೊ ಹಾಗೆ ಆ ವರ್ಕ್ ಇತ್ತು ಅಂತ ಹೇಳಿ ಬೇಗನೆ ಹೋದದ್ದು. ಹಾಗೆ ಅದನ್ನೆಲ್ಲ ಸೆಟ್ ಮಾಡಿ ಕೇಕೇನೋ ಕರೆಕ್ಟಾಗಿ ಅರೇಂಜ್ ಆಯಿತು. ಬಟ್ ಆ ಒಂದು ಫೋಕಸ್ ಲೈಟಿದ್ದು ಆ ಒಂದು ಬೀಮಿಗೆ ಮೆಲ್ಟ್ ಆಗಿ ಉಂಟಲ್ಲ ಹೀಟಿಗೆ, ಗ್ರೂಮ್ ಬ್ರೈಡಿಗೆ ಪ್ರಪೋಸ್ ಮಾಡುವ ರೀತಿಯಲ್ಲಿ ಆಗಿತ್ತು. ಅದೊಂದು ಫನ್ ಪಾರ್ಟ್, ಬಟ್ ಬೆಸ್ಟ್ ಪಾರ್ಟ್ ಅಂತ ಹೇಳಿ ನನಗೆ ಅನ್ನಿಸ್ತು. ಯಾಕಂದರೆ ನಿಂತಾಗ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಬಟ್ ನಿಂತ ಗ್ರೂಮ್ ಮೆಲ್ಟ್ ಆಗಿ ನೀಲ್ ಡೌನ್ ಆಗಿ ಗರ್ಲಿಗೆ ಪ್ರಪೋಸ್ ಮಾಡಿದ ಹಾಗೆ, ಅಂದರೆ ಬ್ರೈಡಿಗೆ ಪ್ರಪೋಸ್ ಮಾಡಿದ ಹಾಗೆ ಇತ್ತು. ಬ್ರೈಡ್ ನೆಟ್ಟಗೆ ನಿಂತ ಹಾಗೆ ಇತ್ತು. ಸೊ ತುಂಬ ಚೆನ್ನಾಗಿ ಕಾಣ್ತಿತ್ತು. ಇವರದ್ದು ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ಆಯಿತಾ. ಎಂಜಾಯ್ ಮಾಡಿದರು ಎವ್ರಿ ಮೂಮೆಂಟ್. ತುಂಬ ಚೆನ್ನಾಗಿತ್ತು ವೆಡ್ಡಿಂಗ್ ಕೂಡ. ಹಾಗೆ ನನಗೆ ಅಂದರೆ ಗಿಲ್ಟ್ ಇರಲಿಲ್ಲ. ಈಗ ಕೆಲವರು ಅಂದ್ಕೊಳ್ಬೋದು ಮಗುವಿಗೆ ಹುಷಾರಿಲ್ಲದೆ ಇದ್ದರೂ ಕೂಡ ಮದುವೆಗೆ ಹೋಗಿದ್ದಾಳೆ ಅಂತ ಹೇಳಿ ಥಿಂಕ್ ಮಾಡೋರು ಕೂಡ ಇದ್ದಾರೆ. ಮಗುವಿಗೆ ಹುಷಾರಿಲ್ಲ ಅಂತ ಹೇಳಿದರೆ ಇವತ್ತಿಲ್ಲಾದರೆ ನಾಳೆ ಅವನು ಹುಷಾರಾಗ್ತಾನೆ. ಬಟ್ ಇವರು ಪುನಃ ನಾಳೆ ಮದುವೆ ಆಗಿ ನಾನು ನೋಡಲಿಲ್ಲ ಅಂದರೆ ಮದುವೆ ಆಗ್ತಾರಾ? ಇಲ್ಲ ಅಲ್ಲ. ಹಾಗಾಗಿ
ಅವನನ್ನು ಬೆಸ್ಟ್ ಕೇರಲ್ಲಿ ಬಿಟ್ಟೆ ನಾನು ಬಂದಂಥದ್ದು. ಅವನಿಗೆ ಏನು ಬೆಸ್ಟ್ ಇದೆ ಅಂತ ಹೇಳಿ ನಾನು ಥಿಂಕ್ ಮಾಡಿಯೇ ಬರುವಂಥದ್ದು. ಹಾಗಾಗಿ ಅವನು ಹುಷಾರಿದ್ದದ್ರಿಂದನೇ ಬಿಟ್ಟು ಬಂದದಿಲ್ಲ. ಆದರೆ ನಾನು ಹಾಗಾಗಿ ನಾನು ಬಟ್ಟೆ ಏನು ಕೂಡ ಅರೇಂಜ್ ಮಾಡ್ಕೊಂಡಿರಲಿಲ್ಲ. ಮಗುವಿಗೆ ಕೂಡ ಸಿಕ್ಕಿದ್ದು ಯಾವುದೋ ಒಂದನ್ನೇ ಸಿಕ್ಕಿಸ್ಕೊಂಡು ಹೋದಂಥದ್ದು. ಹಾಗೆ ಮಗುವಿಗೆ ನಾನು ಫುಡ್ಡನ್ನೆಲ್ಲ ಪ್ರಿಪೇರ್ ಮಾಡಿ ಬಾಟಲಲ್ಲಿ ತಗೊಂಡೋಗಿದ್ದೆ ಆಯಿತಾ. ಅಲ್ಲಿ ಅವನಿಗೆ ಕೊಟ್ಟಿದ್ದೆ ನಾನು ಫುಡ್ಡನ್ನು. ಹಾಗೆ ನಾವು ಮದುವೆನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನನಗೆ ತುಂಬ ಖುಷಿ ಆಯಿತು. ಅಂದರೆ ತುಂಬ ಟೈಮ್ನ ನಂತರ ನಾನೊಂದು ವೆಡ್ಡಿಂಗನ್ನು ಖುಷಿಯಿಂದ ಫಸ್ಟಿಂದ ಲಾಸ್ಟ್ವರೆಗೆ ಎಂಜಾಯ್ ಮಾಡಿದ್ದು ಹಾಗೆ ಅಂತ. ಅಂದರೆ ಲಾಸ್ಟ್ವರೆಗೆ ನಾವು ನಿಲ್ಲಲಿಲ್ಲ, ಒಂದು ಮುಕ್ಕಾಲಷ್ಟು ಫಂಕ್ಷನ್ ಆದಾಗ ನಾವು ಹಿಂದೆ ಬಂದ್ವಿ. ಊಟ ಆದ ಕೂಡಲೇ ಬೇಗನೆ ಹಿಂದೆ ಬಂದ್ವಿ ಆಯಿತಾ. ಬೇಗನೆ ಊಟ ಮಾಡಿ ಬೇಗ ಬಂದ್ವಿ. ಏಕೆಂದರೆ ನಮಗೆ ಅಂಡಿಯೆಲ್ಲ ನನ್ನ ಬಿಟ್ಟು ಹೋಗಿದ್ವಿ ಅಲ್ವಾ ಅವರ ಮನೆಯಲ್ಲಿ. ಸೊ ಹಾಗಾಗಿ ಬೇಗ ಬಂದಿದ್ದೆ, ಅಲ್ಲಿಂದ ಪಿಕ್ ಮಾಡಿ ಅವನನ್ನು ಮನೆ ಕರ್ಕೊಂಡು ಬರಲಿಕ್ಕೆ ಅಂತ. ಹಾಗೆ ಇನ್ನು ನೆಕ್ಸ್ಟ್ ಗೌನೆಲ್ಲ ಚೇಂಜ್ ಮಾಡಿ, ಈಗ ಇದು ನಮ್ಮ ಭಾಷೆಯಲ್ಲಿ ಇದನ್ನು ಸಾಡು ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕರಿಮಣಿಯನ್ನು ಹಾಕುವಂಥದ್ದು. ಇದು ಬೆಸ್ಟ್ ಮೂಮೆಂಟ್. ನನಗೆ ಮದುವೆಗಿಂತ ಮುಂಚೆ ಕೂಡ ನನಗೆ ತುಂಬ ಇಷ್ಟ ಆಯಿತಾ ಕರಿಮಣಿ. ನಾನು ನನ್ನ ಮಮ್ಮಿಯ ಕರಿಮಣಿಯನ್ನು ಹಾಕಿ ನೋಡ್ತಾ ಇದ್ದೆ. ಹಾಗೆಯೇ ಕಾಲುಂಗುರ ನನಗೆ ತುಂಬ ಇಷ್ಟ. ಕಾಲುಂಗುರ ಈಗಲೂ ಕೂಡ ನನಗೆ ಹಾಕಲಿಕ್ಕೆ ಇಷ್ಟ. ಹಾಕಿದರೆ ನನ್ನ ಮಗ ಬಂದು ಎಳೆದು ತೆಗಿತಾ ಇರ್ತಾನೆ. ಹಾಗಾಗಿ ನಾನು ಕಾಲುಂಗುರ ಹಾಕಲಿಲ್ಲ. ಒಂದು ಕಾಲುಂಗುರ, ಇನ್ನೊಂದು ಕರಿಮಣಿ ಅಂದರೆ ನನಗೆ ತುಂಬ ಇಷ್ಟ. ಬಟ್ ಚಿನ್ನ ಅಲ್ವಾ, ಹಾಗೆ ಮಕ್ಕಳೆಲ್ಲ ಎಳೆದು ಕಟ್ ಮಾಡಿದ್ರಂತ ಹಾಕೋದಿಲ್ಲ. ಸೊ ಇಲ್ಲಿ ನಾನು ಮತ್ತು ಹಸ್ಬೆಂಡ್ ಡ್ಯಾನ್ಸ್ ಮಾಡ್ತಾ ಇದ್ದದನ್ನು ನಮ್ಮ DJ ನಮ್ಮ ಫ್ರೆಂಡ್ ಆಗಿರೋದ್ರಿಂದ ಅವ್ರು ನಮಗೆ ಕ್ಯಾಪ್ಚರ್ ಮಾಡಿದ ಒಂದು ಮೊಮೆಂಟನ್ನು ಕಳಿಸಿದರು. ಅದನ್ನು ಶೇರ್ ಮಾಡಿದ್ದೇನೆ. ಈ ವ್ಲಾಗ್ ಇಷ್ಟ ಆಯಿತಾ? ಸಿಂಪಲ್ ಒನ್. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.